ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಜೀವನದ ಘಟನೆ ಒಳಗೊಂಡ ಸ್ವಾಮಿ ವಿವೇಕಾನಂದರ ವಿಶೇಷ ಭಾಷಣ ನೋಡ್ತಾ ಇದ್ದೀವಿ. ಹಾಗೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ಭಾಷಣವನ್ನ ನೋಡ್ತಾ ಕಲಿತಾ ಹೋಗೋಣ. ನಿಮಗೆ ಯಾವ ರೀತಿಯ ಪ್ರಬಂಧ ಭಾಷಣ ಬೇಕಂತ ತಿಳ್ಕೊಂಡ್ಲಿಕ್ಕೆ ಮಾಡಿ. ಹಾಗೆ ಒಂದು ಭಾಷಣ ನೋಡ್ತಾ ತಿಳಿತಾ ಹೋಗೋಣವಾ. ಸನ್ಮಾನ್ಯ ಅಧ್ಯಕ್ಷರೇ, ಅತಿಥಿಗಳೇ ಮತ್ತು ನನ್ನ ಪ್ರಿಯ ಸ್ನೇಹಿತರೆ, ಇಂದು ಜನವರಿ 12 ಭಾರತ ಹೆಮ್ಮೆ ಪುತ್ರ, ಜಗತ್ತಿಗೆ ಹಿಂದೂ ಧರ್ಮದ ಸಾರವನ್ನು ಸಾರಿದ ಯುಗ ಪುರುಷ ಸ್ವಾಮಿ ವಿವೇಕಾನಂದರ ಜನ್ಮದಿನ. ಈ ದಿನವನ್ನು ನಾವು ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸುತ್ತಿದ್ದೇವೆ. ಸ್ವಾಮಿ ವಿವೇಕಾನಂದರ ಜೀವನದ ಒಂದು ಸಣ್ಣ ಕಥೆ ನಮ್ಮಲ್ಲಿ ಹೇಗೆ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬಬಲ್ಲದು ಎಂಬುದಕ್ಕೆ ಈ ಘಟನೆ ಸಾಕ್ಷಿ. ವಿವೇಕಾನಂದರು ಬಾಲ್ಯದ ಹೆಸರು ನರೇಂದ್ರ. ಒಮ್ಮೆ ವಿವೇಕಾನಂದರು ವಾರಣಾಸಿಯ ದೇವಸ್ಥಾನವೊಂದರಿಂದ ಹೊರಬರುತ್ತಿದ್ದಾಗ ಅಲ್ಲಿನ ಕೋತಿಗಳ ಗುಂಪು ಅವರನ್ನು ಹಟ್ಟಿಸಿಕೊಂಡು ಬಂದವು. ಭಯಗೊಂಡ ವಿವೇಕಾನಂದರು ಓಡಲು ಪ್ರಾರಂಭಿಸಿದರು. ಅವರು ಓಡಿದಷ್ಟು ಕೋತಿಗಳು ಅವರನ್ನು ಬೆನ್ನಟ್ಟಿದವು. ಅದನ್ನು ಗಮನಿಸಿದ ಒಬ್ಬ ವೃದ್ಧ ಸನ್ಯಾಸಿ, ಓಡಬೇಡ, ಓಡಬೇಡ, ನಿಂತು ಅವಳನ್ನು ಎದುರಿಸು ಎಂದು ಕೂಗಿದ್ರು. ತಕ್ಷಣ ವಿವೇಕಾನಂದರು ಓಡುವುದನ್ನು ನಿಲ್ಲಿಸಿ ಧೈರ್ಯದಿಂದ ಕೋತಿಗಳತ್ತ ತಿರುಗಿ ನಿಂತರು. ವಿವೇಕಾನಂದರ ಈ ದಿಟ್ಟತನವನ್ನು ಕಂಡ ಕೋತಿಗಳು ಹೆದರಿ ಅಲ್ಲಿಂದ ಓಡಿ ಹೋದವು. ನಂತರ ವಿವೇಕಾನಂದರು ತಮ್ಮ ಭಾಷಣಗಳಲ್ಲಿ ಇದನ್ನು ನೆನಪಿಸಿಕೊಳ್ಳುತ್ತಾ, ನಮ್ಮ ಜೀವನದ ಕಷ್ಟಗಳು ಕೂಡ ಈ ಕೋತಿಗಳಿದ್ದಂತೆ. ನಾವು ಭಯಪಟ್ಟು ಓಡಿದಷ್ಟು ಅವು ನಮ್ಮನ್ನು ಹಿಂಬಾಲಿಸುತ್ತವೆ. ಆದರೆ ನಾವು ಧೈರ್ಯದಿಂದ ಅವುಗಳನ್ನು ಎದುರಿಸಿದ್ರೆ ಸಮಸ್ಯೆಗಳೇ ನಮ್ಮನ್ನು ನೋಡಿ ಓಡಿ ಹೋಗುತ್ತವೆ ಎಂದು ಸಂದೇಶ ನೀಡುತ್ತಿದ್ರು. ಏಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಅವರ ಮಂತ್ರ ಇಂದಿನ ಯುವ ಶಕ್ತಿಗೆ ದಾರಿದೀಪ. ಅವರ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಸ್ವಾಮಿ ವಿವೇಕಾನಂದ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.